ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ. ನಾವು ಜೀವನದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಹಾಗೂ ಮೌಲ್ಯವನ್ನ ಸಮಯಕ್ಕೆ ಕೊಡ್ತೀವಿ. ಯಾಕೆ ಅಂತಂದ್ರೆ ಸಮಯ ಒಂದು ಸಲ ಕಳೆದು ಹೋದ್ರೆ ಅದು ಮರಳಿ ಮತ್ತೆ ಬರೋದಿಲ್ಲ. ಎಲ್ರಿಗೂ ದಿನಕ್ಕೆ ಇರೋದು 24 ಗಂಟೆಗಳೇ. ಕೆಲವರು ತಾವು ಅಂದ್ಕೊಂಡಂತಹ ಎಲ್ಲಾ ಕೆಲಸಗಳನ್ನ ಈ 24 ಗಂಟೆಗಳಲ್ಲಿ ಮಾಡಿ ಮುಗಿಸ್ತಾರೆ. ಇನ್ನ ಕೆಲವರು ತಾವು ಅಂದ್ಕೊಂಡಿರೋ ಒಂದೇ ಒಂದು ಕೆಲಸವನ್ನು ಸಹ ಈ 24 ಗಂಟೆಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಮೂಲ ಕಾರಣ ನಾವು ನಮಗಿರುವಂತಹ ಸಮಯವನ್ನ ನಾವು ಹೇಗೆ ನಿರ್ವಹಿಸ್ತೀವಿ ಎಂಬುದೇ ಆಗಿದೆ. ಸಮಯ ನಿರ್ವಹಣೆ ಅಂದ್ರೆ ನಮಗಿರುವ ದಿನದ ಸಮಯವನ್ನ ನಾವು ಹೇಗೆ ಉತ್ತಮ ರೀತಿಯಲ್ಲಿ ಕಳೀತೀವಿ ಎಂಬುದನ್ನ ಯೋಜಿಸೋದು ಹಾಗೂ ಅದನ್ನ ನಿಯಂತ್ರಿಸುವಂತಹ ಸಾಮರ್ಥ್ಯ. ಈ ಸಾಮರ್ಥ್ಯಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂತಂದ್ರೆ ವಿದ್ಯಾರ್ಥಿಗಳು ಆಟೋಟಗಳಲ್ಲಿ ಮತ್ತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು ಮುಂಜಾನೆಯಿಂದ ರಾತ್ರಿಯವರೆಗೆ ಒಂದು ವೇಳಾಪಟ್ಟಿಯನ್ನ ತಯಾರಿಸಿ ಅದರಂತೆಯೇ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಶಾಲೆಯ ಸಮಯದಲ್ಲಿ ತರಗತಿಗಳ ಮಧ್ಯದಲ್ಲಿ ಇರುವಂತಹ ಸಮಯವನ್ನ ಅವರು ಶಾಲೆಯ ಯೋಜನೆಗಳನ್ನ ಮುಗಿಸ್ಕೊಳ್ಳಲು ಉಪಯೋಗಿಸ್ಕೊಳ್ತಾರೆ. ಮತ್ತೆ ಪ್ರಯಾಣದ ಸಮಯದಲ್ಲಿ ಚಿಕ್ಕ ನಿದ್ರೆಗಳನ್ನ ತಗೊಳ್ತಾರೆ. ಈ ರೀತಿಯಾಗಿ ಅವರು ಸಮಯವನ್ನ ಬಳಸ್ಕೊಳ್ಳೋದ್ರಿಂದ ಶಾಲೆ ಮುಗಿದ ತಕ್ಷಣ ತಮ್ಮ ಸಮಯವನ್ನ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ನಮ್ಮ ಸಮಯ ನಿರ್ವಹಣೆಯನ್ನ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತಂದ್ರೆ ಕೆಲವು ಅಂಶಗಳನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಮೊದಲನೆಯದು, ನಾವು ಯಾವುದೇ ಯೋಜನೆಯನ್ನ ಹಾಕಿಕೊಂಡಾಗ ಆ ಚಟುವಟಿಕೆಯನ್ನ ಮುಂದೂಡುವುದಾಗ್ಲಿ ಅಥವಾ ವಿಳಂಬ ಮಾಡೋದಾಗ್ಲಿ ಮಾಡಬಾರ್ದು. ಮತ್ತೆ ನಾವು ಮಾಡುವಂತಹ ಕೆಲಸ ನಿರ್ದಿಷ್ಟವಾಗಿ ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಊಹೆ ನಮಗಿರ್ಬೇಕು. ದೈನಂದಿನ ವೇಳಾಪಟ್ಟಿಯನ್ನ ಹಾಕಿಕೊಂಡು ಅದರಂತೆ ಅನುಸರಿಸಬೇಕು. ಮತ್ತೆ ಕಾಯುವಂತಹ ಸಮಯವನ್ನ ಉತ್ಪಾದಕವಾಗಿ ನಾವು ಬಳಸ್ಕೊಳ್ಬೇಕು. ಮತ್ತೆ ಹಿಂದಿನ ರಾತ್ರಿ ಅಂದ್ರೆ ನಾವು ಮಲಗೋದಕ್ಕೆ ಮುಂಚೆ ಆ ದಿನದ ದಿನಚರಿಯನ್ನ ಪರಿಶೀಲಿಸಿ ಮತ್ತೆ ನಾಳೆ ಮಾಡಬೇಕಾದಂತಹ ಪಟ್ಟಿಯನ್ನ ಆದ್ಯತೆಯ ಪ್ರಕಾರವಾಗಿ ನಿರ್ಮಿಸಬೇಕು. ಹಾಗೆ ಅದನ್ನ ಸಕ್ರಿಯವಾಗಿ ಮಾಡಲು ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ನಾನು ಒಬ್ಳು ಭರತನಾಟ್ಯ ಕಲಾವಿದೆಯಾಗಿ, ನೃತ್ಯ ಗುರುವಾಗಿ, ನಟಿಯಾಗಿ, ಗೃಹಿಣಿಯಾಗಿ, ಪತ್ನಿಯಾಗಿ, 2 ಮಕ್ಕಳ ತಾಯಿಯಾಗಿ, ಸೊಸೆಯಾಗಿ, ಮಗಳಾಗಿ, ಸ್ವಯಂ ಸೇವಕಿಯಾಗಿ ನನ್ನ ಸಮಯವನ್ನ, ದಿನದಲ್ಲಿ ಇರುವ ಸಮಯವನ್ನ ನೀವು ಹೇಗೆ ನಿರ್ವಹಿಸ್ತೀರಾ ಅಂತ ಪದೇ ಪದೇ ಪ್ರಶ್ನೆಯನ್ನ ನನ್ನಲ್ಲಿ ಕೇಳಲಾಗುತ್ತೆ. ಅದಕ್ಕೆ ನಾನು ಕೊಡುವಂತಹ ಉತ್ತರ ಯಾವಾಗಲೂ ಒಂದೇ ಆಗಿರುತ್ತೆ. ನಾನು ಮಾಡಬೇಕು ಅಂದುಕೊಂಡಿರುವಂತಹ ಕಾರ್ಯಗಳ ಆದ್ಯತೆ ಮತ್ತು ಮಾಡಲೇಬೇಕು ಅನ್ನೋ ಒಂದು ತುಡಿತ ನನ್ನನ್ನು ಸ್ವಯಂಚಾಲಿತವಾಗಿ ಕಾರ್ಯವನ್ನ, ನನ್ನ ಸಮಯವನ್ನ ನಿರ್ವಹಿಸೋದಕ್ಕೆ ನನಗೆ ಉತ್ತೇಜನವನ್ನ ನೀಡುತ್ತೆ. ನಾನು ದಿನವನ್ನ ಪ್ರಾರಂಭಿಸೋದಕ್ಕೆ ಮುಂಚೆ ಇಷ್ಟು ವರ್ಷಗಳ ನಂತರ ನನಗೆ ಯಾವ ಯಾವ ನನ್ನ ಕೆಲಸಗಳಿಗೆ ಎಷ್ಟೆಷ್ಟು ಸಮಯ ಬೇಕು ಅನ್ನೋವಂಥ ಒಂದು ನಿರ್ದಿಷ್ಟವಾದ ಊಹೆ ನನ್ನಲ್ಲಿದೆ. ಮತ್ತೆ ಪ್ರತಿ ರಾತ್ರಿ ನಾನು ನಾಳೆ ಮಾಡಬೇಕಾದಂತಹ ಪಟ್ಟಿಯನ್ನ ಆದ್ಯತೆಯ ಪ್ರಕಾರವಾಗಿ ಮಾಡಿ ಇಟ್ಕೊಳ್ಳದೆ ಮಲಗೋದೇ ಇಲ್ಲ. ಮತ್ತೆ ಪ್ರತಿದಿನ ನಾನು ವೇಳಾಪಟ್ಟಿಯನ್ನ ತಯಾರಿಸ್ತೀನಿ. ಹಾಗಾಗಿ ನನ್ನ ದಿನ ಹೇಗಿರುತ್ತೆ ಅನ್ನೋದು ನಿರ್ದಿಷ್ಟವಾಗಿ ನನಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ನನ್ನ ದಿನಚರಿಯನ್ನ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಜನ ಈಗಾಗಲೇ ಆಸಕ್ತಿಯನ್ನ ತೋರಿದ್ದಾರೆ. ಅದನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ನನಗೆ ಹೆಮ್ಮೆ ಆಗುತ್ತೆ. ಯಾಕೆಂತಂದ್ರೆ ನನ್ನ ದಿನನಿತ್ಯದ ಚಟುವಟಿಕೆ ಏನಿರುತ್ತೆ ಅದು ಸಾಮಾನ್ಯವಾಗಿ ಬದಲಾಗೋದಿಲ್ಲ. ಬೆಳಿಗ್ಗೆ 4:15 ಎದ್ರೆ 5 ಗಂಟೆಯಿಂದ 6:30ವರೆಗೂ ನಾನು ಆನ್ಲೈನ್ನಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ತರಗತಿಯನ್ನ ತಗೊಳ್ತೀನಿ. ಅದಾದ ನಂತರ ಮನೆಯ ತಿಂಡಿ ಅಡಿಗೆಯನ್ನ ಮುಗಿಸಿ ನನ್ನ ಅಡಿಗೆ ಮನೆಯ ಶುಚಿಗೊಳಿಸೋದು, ನಂತರ ಮಕ್ಕಳನ್ನ ತಯಾರು ಮಾಡಿ ಅವರನ್ನ ಶಾಲೆಗೆ ಕಳಿಸೋದು. ಅದಾದ ನಂತರ ನಾನು ನನ್ನ ಕೆಲಸಕ್ಕೆ, ನನ್ನ ಚಿತ್ರೀಕರಣ ಇದ್ರೆ ಹೋಗೋದು. 7:30-8 ಗಂಟೆಗೆ ವಾಪಸ್ಸು ಮನೆಗೆ ಬರ್ತೀನಿ. ಬಂದ ತಕ್ಷಣ ಅಡಿಗೆಯನ್ನ ಮಾಡಿ ಮಕ್ಕಳಿಗೆ ಬಡಿಸಿ, ಗಂಡ ಮಕ್ಕಳಿಗೆ ಬಡಿಸಿ ಅಡಿಗೆ ಮನೆಯನ್ನ ಶುಚಿಗೊಳಿಸಿ ಮಿಕ್ಕಂತ ಸಮಯವನ್ನ ಕುಟುಂಬದವರ ಜೊತೆಗೆ ಕಳೆಯೋದು. ಅದಾದ ನಂತರ ರಾತ್ರಿ 11 ಗಂಟೆಗೆ
ನಿದ್ದೆ, ಇದು ನನ್ನ ದಿನಚರಿ ಆಗಿರುತ್ತೆ. ಆದರೆ ದಿನಾ ನಾನು ಚಿತ್ರೀಕರಣಕ್ಕೆ ಹೋಗದೆ ಇರೋದ್ರಿಂದ, ಚಿತ್ರೀಕರಣ ಇಲ್ಲದಿರುವಂತಹ ದಿನಗಳಲ್ಲಿ ಮನೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸೋದು, ಮನೆಗೆ ಬೇಕಾದಂತಹ ತರಕಾರಿ ಸಾಮಗ್ರಿಗಳನ್ನು ತರೋದು, ಹಾಗೂ ನನ್ನ ಕೌಶಲ್ಯಾಭಿವೃದ್ಧಿಗೆ ಬೇಕಾದಂತಹ ಕಾರ್ಯಗಳನ್ನು ಮಾಡಿಕೊಳ್ಳೋದು, ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೋಗೋದು, ಅಲ್ಲಿ ಈ ಮೋಟಿವೇಶನಲ್ ಟಾಕ್ ಏನಿರುತ್ತೆ ಮತ್ತು ಕೌಶಲ್ಯಾಭಿವೃದ್ಧಿ ಕೆಲಸಗಳನ್ನು ಅಲ್ಲಿ ಮಾಡುವಂಥದ್ದು, ಮತ್ತು ನನ್ನ ಮಕ್ಕಳ ಸಂಗೀತ, ನೃತ್ಯ, ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸೋದು, ಅವರ ಅಭ್ಯಾಸಗಳಲ್ಲಿ ನಾನು ಕೂಡ ಕೂತು ಅವರೊಂದಿಗೆ ಅವರ ಅಭ್ಯಾಸವನ್ನು ಪರಿಶೀಲಿಸೋದು, ಇವೆಲ್ಲವೂ ಕೂಡ ನಡೆದಿರುತ್ತೆ. ಈ ರೀತಿಯಾಗಿ ನಮಗೇನು ಬೇಕು ಎನ್ನುವ ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಕೊಂಡು ಸಮಯ ನಿರ್ವಹಣೆಯನ್ನು ನಾವು ಯೋಜಿಸಿದಾಗ ನಾವು ಅಂದುಕೊಂಡಂತಹ ಕೆಲಸ ಎಲ್ಲವನ್ನೂ ಕೂಡ ಮಾಡಿ ಮುಗಿಸಬಹುದು. ಇದೇ ರೀತಿಯಾಗಿ ನಾನು ಮೃದು ಕೌಶಲ್ಯ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ. ಮತ್ತೆ ಸಿಗೋಣ. ಧನ್ಯವಾದಗಳು.